ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಬೆಳಗ್ಗೆನೇ ಶುಭೋದಯ. ಇವತ್ತು ಏನು ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡಿರ್ಬೋದು. ನಾನು 3 ದಿನದಿಂದ ಲಾಗು ಮಾಡೋಕ್ಕಾಗಿಲ್ಲ, ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ತುಂಬ ಕೆಲಸ ಇತ್ತು, ಅದ್ರ ಕಡೆಗೇ ಜಾಸ್ತಿ ಗಮನ ಇರೋದ್ರಿಂದ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲೇ ಇಲ್ಲ. ತುಂಬ ಗಲಾಟೆನೂ ಇತ್ತು ಮನೆಯಲ್ಲಿ, ತುಂಬ ಜನ ಇದ್ದರು, ಬರ್ತಾಯಿದ್ರು ಹೋಗ್ತಾ ಇರ್ತಾರೆ, ಅವ್ರಿಗೆ ಕೊಡೋದು ತೊಗೊಳೋದು ಅದೇ ಇರುತ್ತಲ್ಲ. ನಾನು ಕೆಲವೊಂದು ಲಾಗಲ್ಲಿ ಹೇಳಿದ್ದೀನಿ ಅಲ್ವಾ ನಿಮಗೆ ಆಲ್ರೆಡಿ. ನನ್ನ ಕೆಲಸ ಜಾಸ್ತಿ ಇದ್ದಾಗ ಮಾಡೋಕ್ಕಾಗಲ್ಲ ಅಂತ. ನಾನು ಯಾವಾಗ ಫ್ರೀ ಇರ್ತೀನಿ, ಸ್ವಲ್ಪ ಫ್ರೀ ಅಂತ ಕಾಣಿಸಿದ್ರೆ ನಾನು ವೀಡಿಯೋ ಮಾಡ್ಕೊಳಕ್ಕೆ ಸಾಧ್ಯ. ಅಲ್ಲಿ 3 ದಿನಗಳಿಂದ ನಾನು ಫ್ರೀ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ವೀಡಿಯೋ ಏನೂ ಮಾಡ್ಕೊಂಡಿಲ್ಲ. ಇವತ್ತು ನಾನು ಬೆಳಗ್ಗೆನೇ ಟಿಫಿನಿಗೆ ರೆಡಿ ಮಾಡ್ತಾಯಿದ್ದೆ ಅವಲಕ್ಕಿ. ಅದಕ್ಕೋಸ್ಕರ ನಿಮ್ಮ ಹತ್ರ ಅದನ್ನೇ ಶೇರ್ ಮಾಡಿಕೊಂಡ್ರೆ ಆಯಿತು ಅಂತ ಅವಲಕ್ಕಿ ವಿಡಿಯೋನ ಹಾಕ್ತಿದ್ದೀನಿ. ಇನ್ನೂ ಇದರಿಂದ ಡಿಫ್ರೆಂಟ್ ಆಗಿರೋ ಒಂದು ಪುಡಿ ಗೊಜ್ಜು ಪುಡಿ ಅಂತ ಮಾಡ್ತಾಯಿರ್ತೀನಿ, ಅದನ್ನು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ ಇವತ್ತು. ನಾನು ಅದೇ ಅವಲಕ್ಕಿಗೆ ಏನೆಲ್ಲ ಹಾಕಿ ಟಿಫಿನಿಗೆ ರೆಡಿ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಎಲ್ಲರಿಗೆ ಗೊತ್ತಿರೋ ವಿಷಯ, ಇದರಲ್ಲಿ ಏನು ಡಿಫ್ರೆಂಟ್ ಇದೆ ಅಂತ ಅಂದ್ಕೋಬೋದು. ಆದರೆ ನಾನು ಹೇಳ್ತೀನಲ್ವ, ನನಗೆ ಬೇರೆದಲ್ಲಿ ಏನೂ ತೋಚೋದಿಲ್ಲ. ನಾನು ಮಾಡೋದು ಅದೇ ಕೆಲಸನೇ, ಅದನ್ನೇ ಹಾಕಲೇಬೇಕು. ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಇಷ್ಟವಾದಲ್ಲಿ ನನಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಪ್ಲೀಸ್. ಯಾಕಂದರೆ ನನ್ನ ಪ್ರಾಬ್ಲಮ್ ಏನಿದೆ, ಯಾವ ಥರ ಇದೆ, ನಾನು ಯಾವ ಥರ ಇಲ್ಲಿದ್ದೀನಿ ಅನ್ನೋದಕ್ಕೋಸ್ಕರ ನಿಮ್ಮ ಹತ್ರ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನೇನು ಹೇಳಬೇಕಾಗಿಲ್ಲ. ಇವತ್ತು ನನ್ನದೇ ಅವಲಕ್ಕಿ ಮಾಡ್ತಾ ಇರೋದ್ರೆ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. 2 ಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾರೆಟ್ ತೊಗೋತಾ ಇದ್ದೀನಿ. ಅದ್ರ ಜೊತೆ ಟೊಮೊಟೊ, ಒಂದು ನಿಂಬೆಹಣ್ಣು. ಮಾಮೂಲು ಅವಲಕ್ಕಿಗೆ ಯಾವ ಥರ ಮಾಡ್ತಾರೋ ಅದೇ ಥರನೇ ಮಾಡ್ತೀನಿ. ನಾನೇನು ಡಿಫ್ರೆಂಟಾಗಿ ಮಾಡ್ತಾಯಿರಲಿಲ್ಲ. ಮಧ್ಯಾಹ್ನಕ್ಕೂ ಅಡುಗೆ ಮಾಡಲೇಬೇಕಲ್ವ, ಅದನ್ನು ಸ್ವಲ್ಪ ಹಂಗೆ ಪ್ರಿಪ್ರೇಷನ್ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅದ್ರ ಜೊತೆನೇ ನೋಡಿ ಅರಿಶಿನ ಹಾಕ್ತಾಯಿದ್ದೀನಿ. ಮಾಮೂಲು ಅವಲಕ್ಕಿ ಇದರಲ್ಲೇನು ಡಿಫ್ರೆನ್ಸ್ ಇಲ್ಲ, ಎಲ್ಲರ ಮನೇಲಿ ಹೇಗೆ ಮಾಡ್ತೀನಿ ನಾನು ಹಾಗೆ ಮಾಡ್ತಾಯಿದ್ದೀನಿ. ನನಗೆ ಬೆಳಗ್ಗೆ ಒಂದು ಟೈಮ್ ಸಿಕ್ಕಿತ್ತು ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡ್ಕೊಂಡಿದ್ದು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆ ಮಧ್ಯಾಹ್ನಕ್ಕೂ ಸಾಂಬಾರು ಮಾಡಬೇಕಾದ್ರೆ ಸೀಮೆ ಬದನೆಕಾಯಿನೂ ಹೆಚ್ಕೋತಾ ಇದ್ದೆ. ಅದು ಫ್ರೈ ಆಗೋವರೆಗೂ ಟೈಮ್ ಇತ್ತಲ್ವ, ಅದಕ್ಕೋಸ್ಕರ ಸೀಮೆ ಬದನೆಕಾಯಿನ ಸಿಪ್ಪೆ ಸುಲಿದು ಒಳಗಡೆ ಎಲ್ಲ ತೆಗಿಬೇಕಲ್ವ. ನೀವು ಯಾವ ಥರ ಸೀಮೆ ಬದನೆಕಾಯಿ ಸಾಂಬಾರು ಎಲ್ಲ ಪಲ್ಯ ಹೇಗೆ ಮಾಡ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು. ನಿಮ್ಮ ಚಾನಲ್ ಇದ್ದರೆ ಯೂಟ್ಯೂಬ್ದಲ್ಲೇ ಹಾಕ್ಬೋದು. ನಾನು ಮಾಮೂಲಾಗಿ ಸಾಂಬಾರೇ ಮಾಡ್ತಾ ಇರೋದು. ಚಿಕ್ಕ ಈರುಳ್ಳಿನೂ ಹಾಕ್ತಾಯಿದ್ದೀನಿ, ಬಟ್ ಸೀಮೆ ಬದನೆಕಾಯಿನೂ ಹಾಕ್ತಾಯಿದ್ದೆ ಅವತ್ತು ಸಾಂಬಾರಿಗೋಸ್ಕರ. ಅದು ವೀಡಿಯೋ ಆಮೇಲೆ ಹಾಕ್ತೀನಿ. ವಿಡಿಯೋನು ತುಂಬ ಲಾಂಗ್ ವೀಡಿಯೋ ಆಗುತ್ತಂತ ನಾನು ಬರೀ ಅವಲಕ್ಕಿ ಮಾಡೋದು ಮಾತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಪ್ಲೀಸ್. ನೋಡಿ ಫ್ರೆಂಡ್ಸ್, ಉದುರು ಆಗಿರೋ ಅವಲಕ್ಕಿನ ನೆನೆಸ್ಕೊಂಡು ತೊಳ್ಕೊಂಡು ತಗೊಂಡಿದ್ದು ಇವಾಗ ಬಾಣಲೆಗೆ ಹಾಕ್ತಾಯಿದ್ದೀನಿ. ಏನು ಇದನ್ನೇ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೋಬೋದು, ಬಟ್ ನಾನು ಏನು ಮಾಡ್ತಾ ಇರೋದನ್ನು ಅದನ್ನೇ ಶೇರ್ ಮಾಡ್ಕೊತಾ ಇದ್ದೀನಿ. ಏನು ಡಿಫ್ರೆನ್ಸ್ ಇಲ್ಲ ಅಂತ ಅಂದ್ಕೋಬೋದು. ಮಾಮೂಲಾಗಿ ಮನೇಲಿ ಅವಲಕ್ಕಿ ಏನು ಮಾಡ್ತಾರೆ ನಾನು ಅದನ್ನೇ ಥರ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡಿ ನನಗೊಂದು ಲೈಕ್ ಕೊಡೋದು ಮರಿಬೇಡಿ. ಹೊಸ್ದಾಗೆಲ್ಲ ಯಾರು ನನ್ನ ವಿಡಿಯೋ ನೋಡ್ತಾಯಿದ್ರೆ ಸಬ್ ಮಾಡೋದಂತೂ ಮರಿಲೇಬೇಡಿ ಪ್ಲೀಸ್, ಸಪೋರ್ಟ್ ಮಾಡಿ. ತುಂಬ ಕೇಳ್ಕೊತಾ ಇದ್ದಾಳೆ ಶ್ರೀದೇವಿ. ಶ್ರೀ ಜಗತ್ತಿಗೆ ಒಂದು ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ, ಫುಲ್ ವಿಡಿಯೋ ನೋಡಿ ಪ್ಲೀಸ್ 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 ಪ್ಲೀಸ್. ನೋಡಿ ಫ್ರೆಂಡ್ಸ್, ನನ್ನ ಅವಲಕ್ಕಿ ರೆಡಿ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಕಾಮೆಂಟ್ ಮಾಡೋಕ್ಕೆ ಮರಿಬೇಡಿ ಪ್ಲೀಸ್. ಎಷ್ಟು ಚೆಂದ ಕಾಣಿಸ್ತೈತೆ ನೋಡಿ ಇವಾಗ.